ವೀಕ್ಷಕರೇ, ಯೋಗಿ ಅಂದ್ರೇನೆ ಖಡಕ್. ಅವರಿಗೆ ಸುತ್ತಿ ಬಳಸಿ ಮಾತನಾಡಿ ಗೊತ್ತಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅವರು ವಿಧಾನಸಭೆಯಲ್ಲಿ ಒಂದೇ ಒಂದು ಕವನ ಹೇಳಿ ಎಲ್ಲಾ ಕುಂಭ ವಿರೋಧಿಗಳ ಬಾಯಿ ಮುಚ್ಚಿಸಿದ್ದಾರೆ. ಅಷ್ಟಕ್ಕೂ ಆ ಕವನ ಯಾವುದು ಗೊತ್ತಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಮಹಾಕುಂಭಮೇಳ ನಾಳೆಗೆ ಸಂಪನ್ನಗೊಳ್ಳಲಿದೆ. ಮಹಾಕುಂಭಮೇಳದ ಸಿದ್ಧತೆಯ ಸಮಯದಿಂದ ಹಿಡಿದು ಇಲ್ಲಿಯವರೆಗೆ ಸೈದ್ಧಾಂತಿಕ ವಿರೋಧಿಗಳು ಅನ್ನಿಸಿಕೊಂಡವರು ನಾನಾ ರೀತಿಯ ಆರೋಪ ಮಾಡಿದ್ರು. ಸಿದ್ಧತೆಯ ಸಮಯದಲ್ಲಿ ಸಮಾಜವಾದಿ ಪಕ್ಷದವರು ಕುಂಭಮೇಳಕ್ಕೆ ಇಷ್ಟೊಂದು ಸರ್ಕಾರದ ಹಣವನ್ನ ಯಾಕೆ ಪೋಲು ಮಾಡ್ತಿದೆ, ಅದರ ಬದಲು ದೇವಸ್ಥಾನಗಳ ಹುಂಡಿಯನ್ನ ಬಳಸಲಿ ಎಂದು ಕೊಂಕು ಮಾತಾಡಿದ್ರು. ಕುಂಭಮೇಳ ಶುರುವಾದ ದಿನದಿಂದಂತೂ ವಿರೋಧಿಗಳು ದಿನನಿತ್ಯ ಒಂದೊಂದು ವಿಚಾರವನ್ನ ಹಿಡಿದುಕೊಂಡು ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ರು. ಎಲ್ಲಿಯವರೆಗೆ ಅಂದ್ರೆ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಗಂಗೆಯಲ್ಲಿ ಮುಳುಗಿದ್ರೆ ಬಡತನ ನಿವಾರಣೆ ಆಗುತ್ತಾ ಎಂದು ಕೇಳಿದ್ರು. ಹೀಗೆ ಕೇಳಿದವರ ಪಕ್ಷದವರ ಅನೇಕ ನಾಯಕರು ಹೋಗಿ ಗಂಗೆಯಲ್ಲಿ ಮಿಂದೇಳಿದ್ರು. ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರ ಮಾತನ್ನ ಅವರ ಪಕ್ಷದ ನಾಯಕರೇ ಕೇಳಲಿಲ್ಲ. ಜನವರಿ 29ರಂದು ಶಾಹಿ ಸ್ನಾನದ ದಿನ ಕಾಲ್ತುಳಿತ ದುರಂತ ಸಂಭವಿಸಿತು. ಈ ದುರಂತದಲ್ಲಿ 30 ಭಕ್ತರು ಮೃತಪಟ್ಟರು. ಆ ದುರಂತ ಸಂಭವಿಸಬಾರದಿತ್ತು ನಿಜ, ಆದರೆ ಇದನ್ನೇ ನೆಪವಾಗಿಟ್ಟು ಕಾಂಗ್ರೆಸ್ 1000 ಜನ ಈ ದುರಂತದಲ್ಲಿ ಸತ್ತಿದ್ದಾರೆ ಎಂದು ಆರೋಪ ಮಾಡಿತು. ಇದಕ್ಕೆ ಸಾಕ್ಷ್ಯ ಕೇಳಿದ್ರೆ ಅವರ ಬಳಿ ಸಾಕ್ಷ್ಯವೇ ಇರಲಿಲ್ಲ. ಇದಾದ ನಂತರ ಕೋಟ್ಯಾಂತರ ಜನ ಗಂಗೆಗೆ ಇಳಿದ ಕಾರಣ ಗಂಗೆಯ ನೀರು ಮಲಿನವಾಗಿದೆ ಎಂದು ಗುಲ್ಲೆಬ್ಬಿಸಿದ್ರು. ಅನೇಕ ಎಡಪಂಥೀಯ ಪತ್ರಿಕೆಗಳು, ವೆಬ್ ಪೋರ್ಟಲ್ಗಳು ಹೀಗೆ ಬರೆದು. ಇದರಿಂದಾದರೂ ಕುಂಭಮೇಳಕ್ಕೆ ಬರುವ ಭಕ್ತರ ಸಂಖ್ಯೆ ಕಡಿಮೆಯಾಗಲಿ ಎಂಬ ಷಡ್ಯಂತ್ರ ಅಡಗಿತ್ತು. ಪೋರ್ಟ್ ಬ್ಲೇರ್ನಲ್ಲಿ ಜಲವಿಜ್ಞಾನಿಯಾಗಿರುವ ಡಾಕ್ಟರ್ ಅಜಯ್ ಕುಮಾರ್ ಸೋನ್ಕರ್ ಅವರು ಸ್ವತಃ ಗಂಗೆಗೆ ಇಳಿದು ನೀರನ್ನ ಸ್ಯಾಂಪ್ಲಿಂಗ್ ಟೆಸ್ಟ್ ಮಾಡಿಸಿ ನೀರು ಮಲಿನವಾಗಿಲ್ಲ ಎಂದು ವೈಜ್ಞಾನಿಕವಾಗಿ ಸಾಬೀತು ಮಾಡಿದರು. ಹಾಗಾಗಿ ಈ ಆರೋಪ ಕೂಡ ಸುಳ್ಳು ಅಂತ ಸಾಬೀತಾಯಿತು. ಹೀಗೆ ಎಷ್ಟೆಲ್ಲ ಅಪಪ್ರಚಾರಗಳನ್ನು ಮಾಡಲು ಸಾಧ್ಯವಿತ್ತೋ ವಿರೋಧಿಗಳು ಅವುಗಳನ್ನೆಲ್ಲ ಮಾಡಿದ್ರು. ಈಗ ಸ್ವತಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರೇ ಒಂದು ಕವನದ ಮೂಲಕ ಎಲ್ಲಾ ವಿರೋಧಿಗಳ ಬಾಯಿ ಮುಚ್ಚಿಸಿದ್ದಾರೆ. ಆ ಕವನವನ್ನ ಅವರ ಬಾಯಿಂದಾನೇ ಕೇಳಿದ್ರೆ ಮಜಾ. ಒಂದ್ಸಲ ಕೇಳ್ಕೊಂಡು ಬರೋಣ. किसी ने सच कहा कि महाकुंभ में जिसने जो तलाशा उसको वह मिला। गिद्धों को केवल घास मिली, सूअरों को गंदगी मिली, संवेदनशील लोगों को रिश्तों की खूबसूरत तस्वीर मिली, आस्थावानों को पुण्य मिला, सज्जनों को सज्जनता मिली, गरीबों को रोजगार मिला, अमीरों को धंधा मिला, श्रद्धालुओं को साफ सुथरी व्यवस्था मिली, पर्यटकों को अव्यवस्था मिली, सद्भावना वाले लोगों को जाति रहित व्यवस्था मिली, भक्तों को भगवान मिले। मतलब सबने अपने स्वभाव और चरित्र के अनुसार चीजों को देखा है। एक ही घाट पर सभी जाति वर्ग के तीर्थयात्री स्नानार्थी बिना किसी भेदभाव के नहाते रहे। सनातन की सुंदरता आखिर समाजवादी और वामपंथियों को कैसे नजर आएगी, लेकिन इनके द्वारा लगातार किए जाने वाले प्रश्न इनकी नियत को ही संदेह के दायरे में फिरते। ಅಪಪ್ರಚಾರ ದೀರ್ಘ ಸಮಯದವರೆಗೆ ನಿಲ್ಲಲ್ಲ. ಎಷ್ಟೇ ಅಪಪ್ರಚಾರ ಮಾಡಿದ್ರೂ ದೇಶದ ಆಸ್ತಿಕ ಜನತೆ ಯಾವುದಕ್ಕೂ ಸೊಪ್ಪು ಹಾಕದೆ ಸಾಗರೋಪಾದಿಯಲ್ಲಿ ಪ್ರಯಾಗ್ರಾಜ್ಗೆ ತೆರಳಿದ್ರು. ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡಿದ್ರು. ಗಂಗಾ ಜಲವನ್ನ ಊರಿಗೆ ತಂದು ಎಲ್ಲರಿಗೂ ಹಂಚಿದ್ರು. ಹಿಂದೂ ಶ್ರದ್ಧೆ ನಂಬಿಕೆ ಅಂದ್ರೆ ಇದೇ ಅಲ್ವೇ? ಅಪಪ್ರಚಾರ ಮಾಡಿದವರು ಇವತ್ತು ಕೂಡ ಏನಾದರೂ ಸಿಗುತ್ತಾ ಅಂತ ನೋಡ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ತೌಡು ಕುಟ್ಟುತ್ತಾನೆ ಇದ್ದಾರೆ.